ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಇವತ್ತಿನ ಕ್ಲಾಸಿನಲ್ಲಿ ನಾನು ಐ ಟಾಕ್ ವಿತ್ ಮೈ ಫೀಟ್, ಐ ಲುಕ್ ವಿತ್ ಮೈ ಐಸ್, ಐ ವಾಕ್ ವಿತ್ ಮೈ ಲೆಗ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿನ ಕ್ಲಾಸಿನಲ್ಲಿ ಇದು ಹೇಳಿದೆ, ಇದೇ ಇಷ್ಟು ಹೇಳಿ ಮುಂದಿನ ಕಂಟಿನ್ಯೂ ಮಾಡ್ತೀನಿ. ಐ ಟ್ಯಾಪ್ ವಿತ್ ಮೈ ಫೀಟ್, ಐ ಲುಕ್ ವಿತ್ ಮೈ ಐಸ್, ಐ ವಾಕ್ ವಿತ್ ಮೈ ಲೆಗ್ಸ್. ಅಂದರೆ ನಾವು ಫೀಟ್ ಅಂದ್ರೆ ಪಾದದಿಂದ ಏನ್ ಮಾಡ್ತೀವಿ, ಟ್ಯಾಪ್ ಅಂದ್ರೆ ಬಡಿತೀವಿ, ಬಡಿತೀವಿ. ಓಕೆ, ಕಣ್ಣುಗಳಿಂದ ಐ ಲುಕ್ ವಿತ್ ಮೈ ಐಸ್ ಅಂದ್ರೆ ನಾವು ಕಣ್ಣಿನಿಂದ ನೋಡುತ್ತೇವೆ. ಐಸ್ ಅಂದ್ರೆ ಕಣ್ಣುಗಳು, ಲುಕ್ ಅಂದ್ರೆ ನೋಡುವುದು. ವಾಕ್ ವಿತ್ ಮೈ ಲೆಗ್ಸ್ ಅಂದ್ರೆ ಇದು ವಾಕ್ ಅಂದ್ರೆ ನಡೆಯುವುದು, ಲೆಗ್ಸ್ ಇದು ಐಸ್ ಲೆಗ್ಸ್ ಎಸ್ ಬಂದಿದೆ ಇವು ಎರಡು ಇದರ ಸಲುವಾಗಿ ಎಸ್ ಬಂದಿದೆ. ಇವು ಪ್ಲೂರಲ್ ಫಾರ್ಮ್ ನಲ್ಲಿ ಇವೆ. ಐಸ್ ಒಂದರದೇ ಹೇಳುತ್ತಿದ್ದರೆ ನಾವು ಓನ್ಲಿ ಐ ಅಂತ ಹೇಳ್ತಿದ್ದೇವೆ. ಎರಡು ಕಣ್ಣಿದ್ದ ಸಲುವಾಗಿ ಅದಕ್ಕೆ ಎಸ್ ಬಂದಿದೆ. ಐಸ್ ಅಂದ್ರೆ ಕಣ್ಣುಗಳು, ಎರಡು ಕಾಲು ಇರುವ ಸಲುವಾಗಿ ಲೆಗ್ಸ್, LEGS ಲೆಗ್ಸ್ ಎಂದು ನಾವು ಕರೆಯುತ್ತೇವೆ. ಓಕೆ, ನನ್ನ ಕ್ಲಾಸ್ ಅರ್ಥ ಆಗ್ತಾ ಇದ್ದರೆ ಲೈಕ್ನು ಮಾಡಿ, ಕಮೆಂಟ್ಸ್ನು ಮಾಡಿ. ನಿಮಗೆ ಯಾವ್ದಾರ ಅಂದ್ರೆ ಕಮೆಂಟ್ಸ್ ನಲ್ಲಿ ಇನ್ನೊಂದ್ಸಲ ಹೇಳಿ ಕ್ಲಾಸ್ ಮೇಡಮ್ ಅಂದ್ರೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಟಾಪಿಕ್ ಸ್ಟಾರ್ಟ್ ಮಾಡೋಣ. ಆಸ್ಕ್ ಯುವರ್ ಪಾರ್ಟ್ನರ್ಸ್ ಕ್ವಶನ್ ಸಚ್ ದ ಒನ್ ಬಿಲೋ. ಹೀಗೆ ಇಬ್ಬರು ಪಾರ್ಟ್ನರ್ಸ್ ಇವೆ, ನಿತಿನ್ ಅಂಡ್ ನೇಹಾ. ಯಾರ್ಯಾರು? ನಿತಿನ್ ಅಂಡ್ ನೇಹಾ. ಈ ಇಬ್ಬರು ಪಾರ್ಟ್ನರ್ಸ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಿತಿನ್, ದಿಸ್ ಇಸ್ ನಿತಿನ್, ದಿಸ್ ಇಸ್ ನೇಹಾ. ಈ ನೇಹಾ ನಿತಿನ್ ಒಬ್ಬರೊಬ್ಬರಿಗೆ ಕ್ವಶನ್ ಕೇಳ್ಕೊತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಕ್ವಶನ್ ಕೇಳ್ತಾ ಇದ್ದಾರೆ. ನಿತಿನ್ ಏನ್ ಕೇಳ್ತಾನೆ ಅಂದ್ರೆ ವಾಟ್ ಈಸ್ ದಿಸ್ ಅಂತ ಕೇಳ್ತಾನೆ. ನಿತಿನ್ ಅವನ ಮೂಗನ್ನ ಮುಟ್ಟಿ ಏನ್ ಕೇಳ್ತಾನೆ, ವಾಟ್ ಈಸ್ ದಿಸ್ ಎಂದು ನೇಹಾಗೆ ಕೇಳ್ತಾನೆ. ಆಗ ನೇಹಾ ಏನ್ ಹೇಳ್ತಾಳೆ, ದಿಸ್ ಈಸ್ ಮೈ ನೋಸ್. ಮತ್ ನೇಹಾ ಕೇಳ್ತಾಳೆ, ವಾಟ್ ಆರ್ ದೀಸ್ ಅಂದ್ರೆ ನಿತಿನ್ ಏನ್ ಹೇಳ್ತಾನೆ, ದೀಸ್ ಆರ್ ಮೈ ಶೋಲ್ಡರ್. ಈ ನೇಹಾ ವಾಟ್ ಆರ್ ದೀಸ್ ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿ ಆರ್ನು ಬಂದಿದೆ, ದೀಸ್ನು ಬಂದಿದೆ. ದೀಸ್ ಆರ್ ಯಾವಾಗ ಬರುತ್ತದೆ ಅಂದ್ರೆ ಪ್ಲೂರಲ್ ಫಾರ್ಮಿನಲ್ಲಿರುವಾಗ, ಈ ಎರಡು ಇರುವಾಗ ಆರ್ ದೀಸ್ ಬರ್ತದೆ. ದೀಸ್ ಅಂದ್ರೆ ಪ್ಲೂರಲ್ ಎರಡು ಇದ್ದರ ಸಲುವಾಗಿ ಆರ್ನು ಬಂದಿದೆ ಮತ್ತು ದೀಸ್ ಎಂಬ ವರ್ಡ್ಸ್ ನಾವು ಯೂಸ್ ಮಾಡಿದೀವಿ. ಓಕೆ, ನೆಕ್ಸ್ಟ್ ನಿತಿನ್ ಏನ್ ಕೇಳ್ತಾನೆ, ವಾಟ್ ಇಸ್ ದಿಸ್. ನೇಹಾ ಹೇಳ್ತಾಳೆ, ದಿಸ್ ಈಸ್ ಮೈ ಮೌತ್. ನೇಹಾ ಏನ್ ಹೇಳ್ತಾಳೆ, ದಿಸ್ ಈಸ್ ಮೈ ಮೌತ್. ಇದು ನನ್ನ ಬಾಯಿ. ನೇಹಾ, ವಾಟ್ ಆರ್ ದೀಸ್ ಆರ್ ಮೈ ಇಯರ್ಸ್. ನೇಹಾ ಕೇಳ್ತಾಳೆ, ಇವು ಏನಿವೆ ಅಂತ ಕಿವಿಯನ್ನು ಮುಟ್ಟಿ ಕೇಳಿದಾಗ ಆ ನಿತಿನ್ ಏನ್ ಹೇಳ್ತಾನೆ, ದೀಸ್ ಆರ್ ಮೈ ಇಯರ್ಸ್. ನಿತಿನ್ ನೆಕ್ಸ್ಟ್ ಕ್ವಶನ್ ಕೇಳ್ತಾನೆ, ವಾಟ್ ಈಸ್ ದಿಸ್. ಆವಾಗ ನೇಹಾ ಏನ್ ಹೇಳ್ತಾಳೆ, ದಿಸ್ ಈಸ್ ಮೈ ಮೌತ್. ಇದು ನನ್ನ ಬಾಯಿ. ನೇಹಾ, ವಾಟ್ ಆರ್ ದೀಸ್. ನಿತಿನ್, ದೀಸ್ ಆರ್ ಮೈ ಹ್ಯಾಂಡ್ಸ್. ಇವೇನಿವೆ ಅಂತ ಕೈಗಳು ಮುಟ್ಟಿ ಕೇಳಿದಾಗ ದೀಸ್ ಆರ್ ಮೈ ಹ್ಯಾಂಡ್ಸ್ ಇವೆ. ನೇಹಾ, ದೀಸ್ ಆರ್ ಮೈ ಲೆಗ್ಸ್. ದಿಸ್ ಈಸ್ ಶೋಲ್ಡರ್, ದಿಸ್ ಈಸ್ ಲೆಗ್ಸ್, ದಿಸ್ ಈಸ್ ಹ್ಯಾಂಡ್, ದಿಸ್ ಈಸ್ ಹೆಡ್, ದಿಸ್ ಈಸ್ ಹೇರ್, ದಿಸ್ ಈಸ್ ಮೌತ್, this is nose, this is ear, this is eyes. ಗೊತ್ತಾಯ್ತಲ್ವಾ? ಓಕೆ, ಮುಂದಿನ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಕ್ಲಾಸ್ ಇಲ್ಲೇನಿದೆ, ಮ್ಯಾಚ್ ದಿ ಫಾಲೋವಿಂಗ್ಸ್. ಇಲ್ಲಿ ಪಾರ್ಟ್ಸ್ಗಳು ಇವೆ, ಅವನ್ನು ನಾವು ಮ್ಯಾಚ್ ಮಾಡಬೇಕು. ಓಕೆ, ಮ್ಯಾಚ್ ಮಾಡೋಣ. ಹೆಡ್ ಅಂದ್ರೇನು, ತಲೆ. ಇದೆ ಇದನ್ನ ಈಕೆ ಮ್ಯಾಚ್ ಮಾಡ್ತಾ ಹೋಗ್ಬೇಕು. ಹೆಡ್ ಈ ತರ. ಮತ್ತೆ ನೋಸ್ ಅಂದ್ರೇನು, ಮೂಗು ಈ ತರ. ಐಸ್ ಅಂದ್ರೆ ಕಣ್ಣು, ಇಯರ್ಸ್ ಅಂದ್ರೆ ಕಿವಿ. ನೆಕ್ಸ್ಟ್ ಹ್ಯಾಂಡ್ ಅಂದರೆ ಕೈ. ಹ್ಯಾಂಡ್ ಅಂದ್ರೇನು, ಕೈಗೆ ನಾವು ಮಾರ್ಕ್ ಮಾಡಬೇಕು. ಟಂಗ್ ಅಂದರೆ ನಾಲಿಗೆ. ಮೌತ್ ಅಂದರೆ ಬಾಯಿ. ಲೆಗ್ ಅಂದರೆ ಕಾಲು. ಫುಟ್ ಅಂದರೆ ಪಾದ. ನೆಕ್ಸ್ಟ್ ಏನಿದೆ,
ಏನು ಬರ್ತದೆ ಇದಕ್ಕೆ ಈ ತರ ಮಾರ್ಕ್ ಮಾಡಬೇಕು. ನಿಮ್ಮ ಬುಕ್ಸ್ಗಳಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳಬಹುದು ಈಸಿಯಾಗಿ. ಓಕೆ, ಮುಂದಿನ ಕ್ಲಾಸಿಗೆ ಹೋಗೋಣ. Look at the picture, read the words, then read the sentence. ಇಲ್ಲಿ ಈ ಚಿತ್ರದಲ್ಲಿ ಏನಿದೆ, ಇವು ಏನಿದೆ, ಕಣ್ಣಿದೆ, ಐಸ್. ಐ ಸಿ ವಿತ್ ಮೈ ಐಸ್, ನಾನು ಕಣ್ಣಿನಿಂದ ನೋಡುತ್ತೇನೆ. ಇಯರ್ಸ್, ಇಯರ್ಸ್ ಅಂದರೆ ಕಿವಿ. ಕಿವಿಗಳನ್ನ ನಾವೇನ್ ಮಾಡ್ತೀವಿ, ಕೇಳ್ತೀವಿ. ಐ ಹಿಯರ್ ವಿತ್ ಮೈ ಇಯರ್ಸ್, ಕಿವಿ ನಾವು ಕೇಳ್ತೀವಿ. ನೋಸ್, ನೋಸ್ ಅಂದರೆ ಮೂಗು. ನೋಸ್ ಅಂದರೇನು, ಮೂಗು. ಐ ಸ್ಮೆಲ್ ವಿತ್ ಮೈ ನೋಸ್, ಮೂಗಿನಿಂದ ನಾವೇನ್ ಮಾಡ್ತೀವಿ, ಸ್ಮೆಲ್ ಮಾಡ್ತೀವಿ. ಮೌತ್, ಮೌತ್ ಅಂದ್ರೆ ಬಾಯಿ, ಬಾಯಿ. ಐ ಈಟ್ ವಿತ್ ಮೈ ಮೌತ್, ನಾವು ಬಾಯಿನಿಂದ ಊಟ ಮಾಡುತ್ತೇವೆ. ಸ್ಕಿನ್ ಅಂದ್ರೆ ತ್ವಚೆ, ತ್ವಚೆಗೆ ಸ್ಕಿನ್ ಇಂಗ್ಲಿಷಿನಲ್ಲಿ ಸ್ಕಿನ್ ಅನ್ನುತ್ತಾರೆ. ಐ ಫೀಲ್ ವಿತ್ ಮೈ ಸ್ಕಿನ್, ನಮ್ಗೆ ಟಚ್ ಮಾಡಿದ್ರೆ ನಾವು ಫೀಲ್ ಮಾಡ್ಕೋತೀವಿ. ಸ್ಕಿನ್ ಟಚ್ ಮಾಡಿದ್ರೆ ನಮ್ಗೆ ಗೊತ್ತಾಗ್ತದೆ ಇವರು ಮುಟ್ತಾ ಇದ್ದಾರೆ ಅನ್ನೋದು, ಟಚ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತದೆ. ಓಕೆ, ಈ ಕ್ಲಾಸಿನಲ್ಲಿ ಇಷ್ಟು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಿನಲ್ಲಿ ನಾನು ಹ್ಯಾಂಡ್ಸ್ಗಳು ಯಾವ ತರ ಕ್ಲೀನ್ ಆಗಿ ತೊಳೆದುಕೊಳ್ಳಬೇಕೆನ್ನುವುದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ ಚಿಲ್ಡ್ರನ್ಸ್, ನನ್ನ ಕ್ಲಾಸ್ಗಳು ಅರ್ಥ ಆಗ್ತಾ ಇದ್ದಾರೆ, ಲೈಕ್ನು ಮಾಡಿ, ಕಮೆಂಟ್ಸ್ನು ಮಾಡಿ. ನಿಮಗೆ ಇನ್ನ ಸರಿಯಾಗಿ ಅರ್ಥ ಆಗುವಾಗ ಸ್ಲೋ ಆಗಿ ಹೇಳಬೇಕೆಂದರೆ ನೀವು ನನ್ನ ಕಮೆಂಟ್ಸ್ ಮೂಲಕ ಹೇಳಿ. ಮತ್ತು ಕ್ಲಾಸನ್ನು ರಿಪೀಟ್ ಆಗಿ ನೆಕ್ಸ್ಟ್ ಕ್ಲಾಸಿನಲ್ಲಿ ನಾನು ಹೇಳ್ತೇನೆ. ಇದು ಪಾರ್ಟ್ 2 ವಿಡಿಯೋ ಅಪ್ಲೋಡ್ ಈಸಿಯಾಗಿ ನೀವು ತಿಳಿದುಕೊಳ್ಳಬಹುದು. ಓಕೆ, ಸಿ ಯು ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.